Dear students, welcome to the free KCT online classes. My name is Dr. A.S. Govind. I am Associate Professor and HOD of Physics in Vijaya College, Bangalore. So let us start with the topic. So today I am discussing the topic on nuclei, chapter 13 of your syllabus, nuclei. And if you look at the previous papers, it is approximately 6%. That is, out of 60 questions, you may get about 3 or 4 questions from this chapter. And the second point is compared to chapters like electrostatics, optics and all, this is quite an easy chapter. ಅಂದ್ರೆ ನೀವು ಕಾನ್ಸೆಪ್ಟ್ಸ್ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಕ್ಯಾಲ್ಕುಲೇಷನ್ ಎಲ್ಲ ಕಷ್ಟ ಆ ಥರದ್ದೇನು ಹೆಚ್ಚಿಗೆ ಇದರಲ್ಲಿ ಇರೋದಿಲ್ಲ. ಸೊ ಈಗ ನೆಕ್ಸ್ಟ್ ಟಾಪಿಕ್ಸ್ ಏನೇನಿದೆ ಈ ಚಾಪ್ಟರ್ ಅಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಇದಿಷ್ಟು ಟಾಪಿಕ್ಸ್ ಇದೆ. ಸೊ ಇದರಲ್ಲಿ ಕೆಲವನ್ನ ನಾನು ಬೇರೆ ಕಲರ್ ಅಲ್ಲಿ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂದ್ರೆ ಅದು ಕೆಲವು ಟಾಪಿಕ್ಸ್ ಡಿಲೀಟ್ ಆಗಿದೆ, ರೇಡಿಯೋ ಆಕ್ಟಿವಿಟಿ ಅಂಡ್ ಸಮ್ ಪಾರ್ಟ್ಸ್ ಆಫ್ ಬೈಂಡಿಂಗ್ ಎನರ್ಜಿ. ಸೊ ವಿ ವಿಲ್ see that in the next one. The modified for this year. Retained portion ಏನೇನಿದೆ, introduction, atomic mass and composition of nucleus, size of the nucleus, mass energy and binding energy, nuclear force, nuclear energy. ಅದರಲ್ಲಿ ಕಂಪ್ಲೀಟ್ ರೇಡಿಯೋ ಆಕ್ಟಿವಿಟಿ ಅದು ಡಿಲೀಟ್ ಆಗಿದೆ. ಬೈಂಡಿಂಗ್ ಎನರ್ಜಿ ಒಳಗೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್, ಆಮೇಲೆ ವೇರಿಯೇಷನ್ ವಿತ್ ಮಾಸ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಎನಿ ಡಿಸ್ಕಷನ್ಸ್ ಬೇಸ್ಡ್ ಆನ್ ದಟ್, ಅದೆಲ್ಲ ಕೂಡ ಡಿಲೀಟ್ ಆಗಿದೆ. ಸೊ ಈಗ ಇದೇನಕ್ಕೆ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಬೇರೆ ಯಾವ್ದಾರ ಬುಕ್ಸ್ ರೆಫರ್ ಮಾಡಿದ್ರೆ, ಪ್ರೀವಿಯಸ್ ಇಯರ್ ಪೇಪರ್ಸ್ ಎಲ್ಲ ನೋಡಿದ್ರೆ ಸಾಕಷ್ಟು ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರೋದು ಇದೆ ಕ್ವಶನ್ಸ್ ರೇಡಿಯೋ ಆಕ್ಟಿವಿಟಿನಲ್ಲಿ. ಅದೆಲ್ಲ ಈಗ ಡಿಲೀಟ್ ಆಗಿರೋದ್ರಿಂದ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ ಈ ವರ್ಷಕ್ಕೆ. ಸೊ ಈಗ ಒನ್ ಬೈ ಒನ್ ಲೆಟ್ ಅಸ್ ಗೋ ಥ್ರೂ ದಟ್. ಇಂಟ್ರೊಡಕ್ಷನ್ ಆದ್ಮೇಲೆ ಅಟಾಮಿಕ್ ಮಾಸ್ ಅಂಡ್ ಕಂಪೋಸಿಷನ್ ಆಫ್ ನ್ಯೂಕ್ಲಿಯಸ್. ಇದರಲ್ಲಿ ನ್ಯೂಕ್ಲಿಯರ್ ಮಾಸ್ ತುಂಬಾ ಕಡಿಮೆ ಇರೋದ್ರಿಂದ ಸ್ಟ್ಯಾಂಡರ್ಡ್ SI ಯೂನಿಟ್ kg ಆಸ್ ಇಟ್ ಈಸ್ ಯೂಸ್ ಮಾಡೋಕ್ಕೆ ಕನ್ವೀನಿಯಂಟ್ ಆಗೋದಿಲ್ಲ. ಸೊ ಹಾಗಾಗಿ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಡಿಫೈನ್ ಮಾಡ್ತೀವಿ. ಇಟ್ ಈಸ್ 1/12 ದಿ ಮಾಸ್ ಆಫ್ ಕಾರ್ಬನ್ ನ್ಯೂಕ್ಲಿಯಸ್. kg ಕನ್ವರ್ಟ್ ಮಾಡಿದ್ರೆ 1.66 10⁻⁻27 kg. ಸ್ವಲ್ಪ ರಫ್ ಕ್ಯಾಲ್ಕುಲೇಷನ್ಗೆ 1.7 ಬೇಕಾದ್ರೂ ಯೂಸ್ ಮಾಡಬಹುದು. ದಟ್ ಈಸ್ ದಿ ಅಟಾಮಿಕ್ ಮಾಸ್ ಯೂನಿಟ್. ಆಮೇಲೆ ನ್ಯೂಕ್ಲಿಯರ್ ಕಾಂಪೋಸಿಷನ್ ತಗೊಂಡ್ರೆ ಇದು ಹೈಸ್ಕೂಲ್ ಇಂದ ಓದಿದ್ದೀರಾ. Total number of particles is mass number capital A, Z is a number of protons, N is a number of neutrons. ಎರಡು ಆಡ್ ಮಾಡಿದ್ರೆ A ಬರುತ್ತೆ. ಸ್ಟ್ಯಾಂಡರ್ಡ್ ನೊಟೇಷನ್, X ಅನ್ನೋದು ನಿಮ್ಮ ಎಲಿಮೆಂಟ್ ಸಿಂಬಲ್ ಪೀರಿಯಾಡಿಕ್ ಟೇಬಲ್ ಇರೋ ತರ. ಪ್ರೋಟಾನ್ ನಂಬರ್ ಇಸ್ Z, ಬಾಟಮ್ ಲೆಫ್ಟ್ ಅಲ್ಲಿ ಬರುತ್ತೆ. ಟೋಟಲ್ ನಂಬರ್ ಇಸ್ A, ಅದು ಟಾಪ್ ಲೆಫ್ಟ್ ಅಥವಾ ಸಮ್ ಟೈಮ್ಸ್ ಟಾಪ್ ರೈಟ್ ಅಲ್ಲೂ ಬರೀತಾರೆ ಅದನ್ನ. ಸೊ ನೀವು A - Z ಮಾಡಿದ್ರೆ ನ್ಯೂಟ್ರಾನ್ ನಂಬರ್ ಬರುತ್ತೆ. ಟೋಟಲ್ ಚಾರ್ಜ್ ಆನ್ ದಿ ನ್ಯೂಕ್ಲಿಯಸ್ ಈಸ್ ಬಿಕಾಸ್ ಆಫ್ ಪ್ರೋಟಾನ್ಸ್. E ಅನ್ನೋದು ಸ್ಟ್ಯಾಂಡರ್ಡ್ ಸಿಂಬಲ್, ಅದು ಫಾರ್ 1.6 10⁻⁻19 ಕೂಲಮ್. ಅದರಲ್ಲಿ +E ತಗೊಂಡ್ರೆ ಪ್ರೋಟಾನ್ ಚಾರ್ಜ್ ಬರುತ್ತೆ, -E ತಗೊಂಡ್ರೆ ಎಲೆಕ್ಟ್ರಾನ್ ಚಾರ್ಜ್ ಬರುತ್ತೆ. ಸೊ Z ಪ್ರೋಟಾನ್ಸ್ ಇರೋದ್ರಿಂದ ಟೋಟಲ್ ಚಾರ್ಜ್ ಆನ್ ದಿ ನ್ಯೂಕ್ಲಿಯಸ್ ಈಸ್ +ZE. ಆಮೇಲೆ ಕೆಲವು ಸ್ಪೆಸಿಫಿಕ್ ನೇಮ್ಸ್ ಇದೆ, ವೆರೈಟೀಸ್ ಆಫ್ ಅರೇಂಜ್ಮೆಂಟ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ಗೆ. ಐಸೋಟೋಪ್ಸ್ ಅಂತ ಯಾವಾಗ ಅಂತೀವಿ, 2 ಎಲಿಮೆಂಟ್ಸ್ ಅಥವಾ 2 ನ್ಯೂಕ್ಲಿಯೈ ಹ್ಯಾವಿಂಗ್ ಸೇಮ್ Z ಬಟ್ ಡಿಫರೆಂಟ್ N. ಸೇಮ್ Z ಇರೋದ್ರಿಂದ ಇಟ್ ಶುಡ್ ಬಿ ದಿ ಸೇಮ್ ಎಲಿಮೆಂಟ್, ಬಿಕಾಸ್ Z ಸೇಮ್ ಆದ್ಮೇಲೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಇರುತ್ತೆ, ಕೆಮಿಕಲಿ ಇಟ್ ವಿಲ್ ಬಿ ಸೇಮ್. ಎಕ್ಸಾಂಪಲ್, ಕಾರ್ಬನ್ 12 ಅಂಡ್ ಕಾರ್ಬನ್ 14 ಬೋತ್ ಹ್ಯಾವ್ 6 ಪ್ರೋಟಾನ್ಸ್. ಕಾರ್ಬನ್ 12 ಅಲ್ಲಿ 6 ನ್ಯೂಟ್ರಾನ್ ಇರುತ್ತೆ, ಕಾರ್ಬನ್ 14 ಅಲ್ಲಿ 8 ನ್ಯೂಟ್ರಾನ್ಸ್ ಇರುತ್ತೆ. ಸೊ ಸೇಮ್ Z, ಡಿಫರೆಂಟ್ N, ದೇ ಆರ್ ಐಸೋಟೋಪ್ಸ್. ಕೆಮಿಕಲ್ ಸಿಂಬಲ್ ಸೇಮ್ ಇರಬೇಕು, ರಿಮೆಂಬರ್ ದಟ್. ಈ ತರ 2-3 ಐಸೋಟೋಪ್ಸ್ ಮಿಕ್ಸ್ ಆಗಿದ್ರೆ ಅವಾಗ ಏನಾಗುತ್ತೆ, ಫೈನಲ್ ಎಫೆಕ್ಟಿವ್ ಅಟಾಮಿಕ್ ಮಾಸ್ ಏನಿರುತ್ತೆ ಅದು ಇಂಟಿಜರ್ ಬರೋದಿಲ್ಲ. ಅದನ್ನ ಈ ತರ ಫ್ರಾಕ್ಷನ್ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ವಿ ವಿಲ್ ಸಿ ದಟ್ ಲೇಟರ್. ನೆಕ್ಸ್ಟ್ ಐಸೋಬಾರ್ ಅಂದ್ರೆ ಸೇಮ್ A, ಅಂದ್ರೆ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಸೇಮ್ ಇರುತ್ತೆ. ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಸೇಮ್ ಇರಬೇಕಾಗಿಲ್ಲ, ಟೋಟಲ್ ಸೇಮ್ ಇರಬೇಕು. ಸೊ ಅದು ಟಾಪ್ ಲೆಫ್ಟ್ ಅಲ್ಲಿ ಏನಿರುತ್ತೆ ಆ ನಂಬರ್ ಸೇಮ್ ಇರಬೇಕಾಗುತ್ತೆ. ಎಕ್ಸಾಂಪಲ್, ಹೈಡ್ರೋಜನ್ 3, ಇಟ್ ಈಸ್ ಆಕ್ಚುಲಿ ಕಾಲ್ಡ್ ಟ್ರೀಶಿಯಂ.
and helium 3 ಅಂದ್ರೆ 2 ಪ್ರೋಟಾನ್ 1 ನ್ಯೂಟ್ರಾನ್ ಇರುತ್ತೆ. ಈ ಟ್ರಿಶಿಯಂ ನಲ್ಲಿ 1 ಪ್ರೋಟಾನ್ 2 ನ್ಯೂಟ್ರಾನ್ ಇರುತ್ತೆ. They are called isobars. Next one is isotones. Same number of neutrons irutte. A minus Z, that should be same, different Z. So idikke example mercury and gold illi torside. 198 minus 80 ಮಾಡಿದ್ರು ಅಷ್ಟೇ ಬರುತ್ತೆ. 197 minus 79 ಮಾಡಿದ್ರು, both of them you will get 118. So both of these have same number of neutrons. They are called isotones. So we will see some questions based on this. Boron has 2 isotopes, boron 10 and boron 11. If the atomic weight of boron, andre naturally available boron ತಗೊಂಡ್ರೆ 10.81 ಇರುತ್ತೆ. So what is the ratio of boron 10 and 11 in nature? So ಈಗ 10 ಅಥವಾ 11 exact ಇಲ್ಲದೆ ಇರೋದ್ರಿಂದ ಅದು ಮಿಕ್ಸ್ಚರ್ ಅಂತ ಅಂಡರ್ಸ್ಟುಡ್ obviously. So ಆ ಮಿಕ್ಸ್ಚರ್ ಅಲ್ಲಿ 10 ಎಷ್ಟಿದೆ 11 ಎಷ್ಟಿದೆ ಫ್ರಾಕ್ಷನ್ 4 ಆಪ್ಷನ್ಸ್ ಇದೆ. ಸೊ ಇದನ್ನ ಹೇಗೆ ಮಾಡೋದು? ಇದು x% of A ರಿಮೈನಿಂಗ್ 100 minus x of B divided by 100 ಅಂತ ತಗೊಂಡಾಗ A ಗೆ ನಾವು ಬೋರಾನ್ 10 ಹಾಕೊಂಡು B ಗೆ 11 ಹಾಕೊಂಡ್ರೆ, ನೀವು ಆಕ್ಚುಯಲ್ CET ಮಾಡುವಾಗ ಈ ಫಾರ್ಮುಲಾ ಎಲ್ಲ ಬರ್ದು ಎಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು. ಇದನ್ನ ಮೈಂಡ್ ಅಲ್ಲಿ ಜ್ಞಾಪಿಸ್ಕೊಂಡು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ 10.81. ಸೊ ಸಬ್ಸ್ಟಿಟ್ಯೂಟ್ ದಟ್ x into 10 plus 100 minus x into 11 divided by 100. ಸೊ ಇದನ್ನ ಇವಾಗ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1081 ಆಗುತ್ತೆ. 10x ಇದು ಬ್ರಾಕೆಟ್ ಓಪನ್ ಮಾಡೋದು 1100 1100 minus 11x. ಸೊ 10 minus 11x minus 1x ಆಗುತ್ತೆ. ಅದು ಆ ಕಡೆ ತಗೊಂಡು ಇದನ್ನ ಈ ಕಡೆ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ x equals 19 ಬರುತ್ತೆ. ರಿಮೈನಿಂಗ್ 81 should be 100 minus x. So ratio is therefore 19/81. The answer is A. ಇಲ್ಲಿ ಸಿಂಬಲ್ ಯಾಕೆ ಹಾಕಿದೀನಿ, ಕೆಲವು ಕ್ವಶನ್ ಗೆ ಆತರ ಹಾಕಿದೀನಿ. ಸೊ ವೇರ್ ಎ ಶಾರ್ಟ್ ಕಟ್ ಇಸ್ ಪಾಸಿಬಲ್ ಆರ್ ಅಪ್ರಾಕ್ಸಿಮೇಟ್ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ ಇಸ್ ಪಾಸಿಬಲ್, ಅದು ಹಾಕಿದೀನಿ ಸೊ ದಟ್ ಯು ವಿಲ್ ರೆಕಗ್ನೈಸ್ ಇಟ್ ಈಸಿ. ಸೊ ಈಗ ನಾರ್ಮಲ್ ಮೆಥಡ್ ಅಲ್ಲಿ ಮಾಡಿದೀವಿ. ಇದೇ ಕ್ವಶನ್ ನ ನೀವು ಶಾರ್ಟ್ ಕಟ್ ಅಲ್ಲಿ ಮಾಡಿದ್ರೆ ಹೆಂಗ್ ಮಾಡ್ಬೋದು, ಅವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು. ರಿಮೆಂಬರ್, ಶಾರ್ಟ್ ಕಟ್ ಇಸ್ ನಾಟ್ ಫಾರ್ ಎ ಬಿಗಿನರ್. ನೀವು ಚೆನ್ನಾಗಿ ಕಲ್ತ ಮೇಲೆ ಅದನ್ನೆಲ್ಲ ಮಾಡ್ಬೋದು. ಸೊ ಇವಾಗ 10, 11 ಎರಡು ಈಕ್ವಲ್ ಇದ್ರೆ ಅಂದ್ರೆ 50-50% ಇದ್ದಿದ್ರೆ ಆಬ್ವಿಯಸ್ಲಿ ಎಫೆಕ್ಟಿವ್ ವ್ಯಾಲ್ಯೂ 10.5 ಬರಬೇಕಾಗಿತ್ತು. ಸೊ 10.5 ಗಿನ್ನ ಕಡಿಮೆ ಬಂದ್ರೆ 10 ಜಾಸ್ತಿ ಇದೆ ಅಂತ ಅರ್ಥ. 10.5 ಗಿನ್ನ ಜಾಸ್ತಿ ಬಂದ್ರೆ 11 ಜಾಸ್ತಿ ಇದೆ ಅಂತ ಅರ್ಥ. ಇದು 10.8 ಇರೋದ್ರಿಂದ ಆಬ್ವಿಯಸ್ಲಿ ಮಚ್ ಕ್ಲೋಸರ್ ಟು 11 ಇರೋದ್ರಿಂದ 11 ತುಂಬಾ ಜಾಸ್ತಿ ಇರಬೇಕು ಅಂತ ಅರ್ಥ. ಸೊ ಆಬ್ವಿಯಸ್ಲಿ ರೇಷಿಯೋ ತಗೊಂಡ್ರೆ ನಿಯರ್ಲಿ ಸೇಮ್ ಇರೋಕ್ ಚಾನ್ಸೇ ಇಲ್ಲ. ಸೊ ದೇರ್ ಫೋರ್ these two are not possible. Andre this 10/11 15/16 almost 1:1 ಇದೆ, not possible. ಇದು ಕೂಡ ಹತ್ರಕ್ಕಿದೆ, ತುಂಬಾ ಜಾಸ್ತಿ ಇಲ್ಲ. ಸೊ ವಿತೌಟ್ ಡೂಯಿಂಗ್ ಎನಿ ಕ್ಯಾಲ್ಕುಲೇಷನ್ ಈ 10.8 ಅಂತ ನೋಡಿದ ತಕ್ಷಣ you can put this as the option. That is the shortcut method possible. Now going to the next question. The set which represents isotope, isobar, isotone respectively. So respectively ಅಂದ್ರೆ ಇದೇ ಆರ್ಡರ್ ಅಲ್ಲಿ ಬರಬೇಕು. ಫಸ್ಟ್ ಇರೋದು ಐಸೋಟೋಪ್, ನೆಕ್ಸ್ಟ್ ಐಸೋಬಾರ್, ನೆಕ್ಸ್ಟ್ ಐಸೋಟೋನ್ ಇರಬೇಕು, ಅದೇ ಆರ್ಡರ್ ಅಲ್ಲಿ ಇರಬೇಕು. ಸೊ ಈ ತರ ಆಪ್ಷನ್ಸ್ ಅಲ್ಲಿ ತುಂಬಾ ನಂಬರ್ಸ್ ಎಲ್ಲ ಇರುವಾಗ ಏನು ಟೆನ್ಷನ್ ಮಾಡ್ಕೊಳ್ದಿರಾ ಕಾಮ್ ಆಗಿ ಕೇರ್ಫುಲ್ ಆಗಿ ಮಾಡಬೇಕು, ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಫಸ್ಟ್ ಇರೋದು ಐಸೋಟೋಪ್ ಇರಬೇಕು. ಐಸೋಟೋಪ್ ಅಂದ್ರೆ ಸೇಮ್ ಎಲಿಮೆಂಟ್ ಇರಬೇಕಾಗತ್ತೆ, ಬಿಕಾಸ್ ಪ್ರೋಟಾನ್ ನಂಬರ್ ಸೇಮ್ ಇರುತ್ತೆ. ಇಲ್ಲಿ ಹೀಲಿಯಂ, ಹೈಡ್ರೋಜನ್ ಈ ತರ ಮಿಕ್ಸ್ ಇರೋಕ್ ಸಾಧ್ಯ ಇಲ್ಲ. ಸೊ ದೀಸ್ ಟು ಆರ್ ರಾಂಗ್. ನೆಕ್ಸ್ಟ್ ಇರೋದು ಐಸೋಬಾರ್ ಇರಬೇಕು. ಸೊ ಐಸೋಬಾರ್ ಅಂದ್ರೆ ಸೇಮ್ ಎ ಇರಬೇಕು. ಸೊ ದೀಸ್ ಟು ಆರ್ ಡಿಫರೆಂಟ್. ಸೊ ದಿಸ್ ಇಸ್ ರಾಂಗ್, ದಿಸ್ ಇಸ್ ಓಕೆ, ದಿಸ್ ಇಸ್ ಓಕೆ. ಸೊ ದಿಸ್ ಹ್ಯಾಸ್ ಟು ಬಿ ದಿ ಆನ್ಸರ್. ಇದು ಡಿಫರೆನ್ಸ್ ಸೇಮ್ ಬರುತ್ತೆ, ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದೀವಿ. ದಟ್ ಆಲ್ಸೋ ಅಗ್ರೀಸ್. ಸೊ ದಟ್ ಐ ಹ್ಯಾವ್ marked here. Isotone also agrees. So the answer is D. So ಈ ತರ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಮಾಡಬೇಕು. Then going to the topic 13.3, size of the nucleus. So nucleus is extremely small. ಅದಕ್ಕೆ 1 Fermi 10⁻⁻15 meter, that is the standard unit used for measurement. ಆಮೇಲೆ ಅದರಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇರುತ್ತೆ, ಆಬ್ವಿಯಸ್ಲಿ ಟೋಟಲ್ ವಾಲ್ಯೂಮ್ ಅಷ್ಟು ಬರುತ್ತೆ. ಸೊ ವಾಲ್ಯೂಮ್ ಇಸ್ ಪ್ರಪೋರ್ಷನಲ್ ಟು A. So 4/3 pi r cube is proportional to A, and therefore R is proportional to cube root of A, and this proportionality constant is approximately 1.2 Fermi.
And then density of nucleus is extremely large, 10 power 17 kg per meter cube order alli irutte. So these numbers you have to remember. So going to some questions on that. Approximate volume of beryllium 8 nucleus. So idralli first you start with the concept. R cube is R naught cube into A. Volume is 4/3 pi r cube. So ee tara calculation bandaga rough agi madidre saaku, because avare question alle approximate anta kelidare. So 3 and pi cancel ಮಾಡಿಬಿಟ್ರೆ 4 ಉಳ್ಕೊಳ್ಳುತ್ತೆ. R cube ಗೆ R naught cube into A. A is 8, ಇಲ್ಲಿ ಕೊಟ್ಟಿದ್ದಾರೆ beryllium 8 ಅಂತ. So 4 R naught cube into 8 ಆಯ್ತು. ನೆಕ್ಸ್ಟ್ 4 8s 32 ಹಾಕೊಂಡ್ಮೇಲೆ R naught ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕ್ಯೂಬ್ ಮಾಡಿದ್ರೆ 1.2 ಕ್ಯೂಬ್ 10 ಪವರ್ ಮೈನಸ್ 15 ಕ್ಯೂಬ್ ಇಸ್ 10 ಪವರ್ ಮೈನಸ್ 45. ಇಲ್ಲಿ ಸಿಂಬಲ್ ಹಾಕಿದೀನಿ, ಅಂದ್ರೆ ಇದನ್ನೆಲ್ಲ ಡೀಟೇಲ್ ಆಗಿ ಮಾಡಬಾರ್ದು ಅಂತ ಅರ್ಥ. ಸೊ ಈಗ ಕ್ವಿಕ್ ಆಗಿ ಆನ್ಸರ್ ಬರೋಕೆ ಎಷ್ಟು ಬೇಕೋ ಅಷ್ಟೇ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಅಬ್ಸರ್ವ್ ದಟ್ 1.2 ಸ್ಕ್ವೇರ್ ಅಂದ್ರೆ 1.14, 12 ಸ್ಕ್ವೇರ್ 144 ಇದೆಯಲ್ಲ, ಅದು ಈಸಿಯಾಗಿ ಗೊತ್ತಿರುತ್ತೆ. ಅನದರ್ 1.2 ಮಲ್ಟಿಪ್ಲೈ ಮಾಡಿದ್ರು ಕೂಡ ಇಟ್ ಈಸ್ ಲಿಟಲ್ ಲೆಸ್ ದ್ಯಾನ್ 2. ಸೊ 32 ಇಂಟು ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ 60 ರೇಂಜಿಗೆ ಬರುತ್ತೆ. ಅದರಲ್ಲಿ 1 0 ತೆಗೆದಾಕ್ಬಿಟ್ರೆ 6 ಉಳ್ಕೊಳ್ಳುತ್ತೆ. ಅದು ಆಲ್ರೆಡಿ ಎಲ್ಲ ಆಪ್ಷನ್ ಅಲ್ಲೂ ಇದೆ. ಆ 0 ತೆಗೆದಿದ್ರಿಂದ ಇದು 10 ಪವರ್ ಮೈನಸ್ 44 ಆಗುತ್ತೆ. ಸೊ ಯು ವಿಲ್ ಹ್ಯಾವ್ ಸಮ್ ಸಿಂಗಲ್ ಡಿಜಿಟ್ 6 ಪಾಯಿಂಟ್ ಸಮಥಿಂಗ್ 10 ಪವರ್ ಮೈನಸ್ 44 ಬರುತ್ತೆ. ಈ ಡಿಜಿಟ್ ಏನ್ ಬರುತ್ತೆ ನಮಗೆ ಬೇಕಾಗಿಲ್ಲ, ಎಕ್ಸಾಕ್ಟ್ಲಿ 1 ಡಿಜಿಟ್ ಅಂತ ಗೊತ್ತಾದ್ರೆ ಸಾಕು. ಸೊ ದಿಸ್ 10 ಪವರ್ ಮೈನಸ್ 44 ಬಂದ ತಕ್ಷಣ ಅರ್ಜೆಂಟ್ ಅಲ್ಲಿ ಈ ಆನ್ಸರ್ ಹಾಕ್ಬಿಡಬಾರ್ದು, ಬಿಕಾಸ್ ಇದು ಸೆಂಟಿಮೀಟರ್ ಇದೆ. ಸೊ ದಿಸ್ ಇಸ್ ರಾಂಗ್. ಇದು ಮೀಟರ್ ಕ್ಯೂಬ್ ಅಲ್ಲಿ ಬಂದಿದೆ. ಸೊ ಸೆಂಟಿ ಇಸ್ 10 ಪವರ್ ಮೈನಸ್ 2, ಕ್ಯೂಬ್ ಮಾಡಿದ್ರೆ 10 ಪವರ್ ಮೈನಸ್ 6 ಆಗುತ್ತೆ. ಸೊ ಮೈನಸ್ 6 ಇದ್ರ ಜೊತೆ ಸೇರಿಸ್ಕೊಂಡ್ರೆ 10 ಪವರ್ ಮೈನಸ್ 38 ಉಳ್ಕೊಳ್ಳುತ್ತೆ. ಸೊ ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್. Correct answer is A. So you have to do careful calculation. Next one, a particle moving with velocity 1/10 of that of light will cross a nucleus in about what time anta artha. So velocity is distance by time, time is distance by velocity. Distance of nucleus is approximately 1 Fermi. Velocity is 1/10 of light. 3 10 power 8 irodu 3 10 power 7 agutte in the unit meter per second. Then ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ D is this 10 power minus 15 and this V is 3 10 power 7. This should be small as meter per second. So ಇಲ್ಲಿ 1/3 is 0.3, 15 minus 7 22 ಆಗುತ್ತೆ. So ಈ 0.3 ನು 3 10 power minus 1 ಅಂತ ತಗೊಂಡ್ರೆ this is of the order of 10 power minus 23. So you are choosing this answer. So actually adu printing mistake agide. A B C D. Answer is D. Okay. So going further, ratio of the radii of the nuclei, aluminum and tellurium, ಇದೆರಡು ಕೊಟ್ಟಿದೆ. ಸೊ ಇಲ್ಲಿ ನೀವು ಏನ್ ಯೂಸ್ ಮಾಡಬೇಕು, ಇದು A. So you are using R is R naught A power 1/3. So radius is proportional to cube root of A, and therefore if you take the ratio of radii, it is ratio of A and a cube root. So 27 first one, 125 second one. The correct cube irode number kottidare. 27 is 3 cube and 125 is 5 cube. So cube root tagondre 3/5 barutte. So ratio is therefore 3:5, and therefore correct answer is D. So idanna ಕೆಲವು ಸಲ ಈ ತರ ರೇಷಿಯೋ ಕೊಡೋದ್ರ ಬದಲು ಒಂದು ವ್ಯಾಲ್ಯೂ ಕೊಟ್ಬಿಟ್ಟು ಇನ್ನೊಂದು ಸೋ ಮೆನಿ ಟೈಮ್ಸ್ ಇದ್ರೆ ಎಷ್ಟು ಬರುತ್ತೆ ಆ ತರ ಎಲ್ಲ ಕೇಳ್ಬೋದು. ಬೇಸಿಕಲಿ ಯು ಆರ್ ಯೂಸಿಂಗ್ ದಿಸ್ ಈಕ್ವೇಶನ್. ರೇಡಿಯಸ್ ಇಸ್ ಪ್ರಪೋರ್ಷನಲ್ ಟು ಕ್ಯೂಬ್ ರೂಟ್ ಆಫ್ ಎ ಬಿಕಾಸ್ ವಾಲ್ಯೂಮ್ ಇಸ್ ಪ್ರಪೋರ್ಷನಲ್ ಟು ಎ. ಅಲ್ಲಿಂದ ಬಂದಿರೋದು ಕಾನ್ಸೆಪ್ಟ್. ಓಕೆ, ಸೊ ಗೋಯಿಂಗ್ ಫರ್ದರ್, 2 nuclei have mass numbers in the ratio 1:3. Ratio of their nuclear densities. ಸೊ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು. ನ್ಯೂಕ್ಲಿಯರ್ ಡೆನ್ಸಿಟಿ ಏನಿದೆ ಅದು ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಫಾರ್ ಆಲ್ ದಿ ಎಲಿಮೆಂಟ್ಸ್. ಏನಕ್ಕೆ ಹಂಗಾಗತ್ತೆ ಅಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಸ್ ಎ ಸ್ಯಾಚುರೇಷನ್ ಪ್ರಾಪರ್ಟಿ. ಸೊ ಈಗ 10-15 ಪಾರ್ಟಿಕಲ್ ಹಾಕಿದ್ರೆ 10-15 ಒಂದೊಂದೊಂದು ಎಳ್ಕೊಂಡ್ರೆ ಎಷ್ಟೋ 10 ಹತ್ರ ಬರುತ್ತೆ. 40 ಹಾಕ್ಬಿಟ್ರೆ ಆ 40 ಹೇಳ್ಕೊಂಡ್ರೆ ಇನ್ನೂ ಕ್ಲೋಸ್ ಆಗ್ಬೇಕು. ಸೊ ಹಂಗಿದ್ದಿದ್ರೆ ಹೋಗ್ತಾ ಹೋಗ್ತಾ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗ್ಬೇಕಾಗಿತ್ತು. ಬಟ್ ಆ ತರ ಆಗ್ತಾ ಇಲ್ಲ.
because nuclear force has a saturation property. 40-50 ಇದ್ರೆ ಎಲ್ಲ 40 ಒಂದಕ್ಕೊಂದಕ್ಕೆ ಹೇಳ್ಕೊಳ್ಳೋದಿಲ್ಲ. So after few interactions it won't interact with others. ಅದರಿಂದ ಈ ತರ ನಿಮಗೆ ರೇಡಿಯಸ್ ತರ ಎಲ್ಲ ಕ್ಯೂಬ್ ರೂಟ್ ಎಲ್ಲ ಕನ್ಫ್ಯೂಸಿಂಗ್ ಆನ್ಸರ್ಸ್ ಇದೆ. ಬಟ್ ನ್ಯೂಕ್ಲಿಯರ್ ಡೆನ್ಸಿಟಿ ಡಸ್ ನಾಟ್ ಡಿಪೆಂಡ್ ಆನ್ ಎ. ಸೊ ಮಾಸ್ ನಂಬರ್ ಏನೇ ರೇಷಿಯೋ ಇರಲಿ, ದಿ ಡೆನ್ಸಿಟಿ ಈಸ್ ಸೇಮ್. ಸೊ ದಿ ರೇಷಿಯೋ ಈಸ್ 1:1. Going further, next topic 13.4, mass energy and nuclear binding energy, except binding energy per nucleon and its variation with mass number. So mass energy standard equation given by Einstein's relativity, E equals mc square. Idralli what is important, mass na kg nal hakadre, c meter per second al hakadre, you will get the answer in joule. That is important to remember. ನೀವು ಜೌಲ್ ಅಲ್ಲಿ ಇಲ್ಲ ಬೇರೆದ್ ಮಾಡಬೇಕು ಅಂದ್ರೆ you have to convert it. ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. ಸೊ ಇಲ್ಲಿ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. 1 ಅಟಾಮಿಕ್ ಮಾಸ್ ಯೂನಿಟ್ ಅದಷ್ಟು ಎನರ್ಜಿ ಆಗೋದ್ರೆ, ಅಂದ್ರೆ ಇಲ್ಲಿ ನೀವು mc² ಹಾಕಿ ಜೌಲ್ ಕನ್ವರ್ಟ್ ಮಾಡಿ, this conversion 1 electron volt is 1.6 10⁻⁻19 joule. It is easy to remember. Actually this is the value of charge on the electron. Okay, so electron volt is joule per coulomb and charge on the electron is coulomb. So when you multiply these two, you will get the answer in joule. So that is what is happening here. So that way it is easy to remember. Value of E hakadre joule convert agutte. Aa conversion factor use madidre you will get this answer. For rough calculation you can take it as 1000 MeV. So that is 1 atomic mass unit in terms of energy. So ಇಲ್ಲಿ ಅದಕ್ಕೆ 3 ಲೈನ್ ಹಾಕಿದ್ದೀನಿ, because mass cannot become ಯೂನಿಟ್ ವೈಸ್ ಎನರ್ಜಿಗೆ ಹಾಕಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಇಟ್ಸ್ ಈಕ್ವಿವೆಲೆಂಟ್ ಅಂತ ಓದ್ಕೋಬೇಕು. ದೆನ್ ಮಾಸ್ ಕ್ಯಾಲ್ಕುಲೇಟೆಡ್, ದಿ ಕ್ಯಾಲ್ಕುಲೇಟೆಡ್ ಮಾಸ್ ಈಸ್ z ಟೈಮ್ಸ್ ಮಾಸ್ ಆಫ್ ದಿ ಪ್ರೋಟಾನ್, a minus z ಅಂದ್ರೆ ನ್ಯೂಟ್ರಾನ್ ನಂಬರ್ ಇಂಟು ಮಾಸ್ ಆಫ್ ದಿ ನ್ಯೂಟ್ರಾನ್. ಈ ಕ್ಯಾಲ್ಕುಲೇಟೆಡ್ ಮಾಸ್ ಈಸ್ ನಾಟ್ ಈಕ್ವಲ್ ಟು ದಿ ಆಕ್ಚುಯಲ್ ಮಾಸ್. ಸೊ ಆಕ್ಚುಯಲ್ ಮಾಸ್ ಈಸ್ ಲೆಸ್ ದ್ಯಾನ್ ದಿ ಕ್ಯಾಲ್ಕುಲೇಟೆಡ್ ಮಾಸ್, ಅಂಡ್ ದಟ್ ಡಿಫರೆನ್ಸ್ ಅಂದ್ರೆ ಕ್ಯಾಲ್ಕುಲೇಟೆಡ್ ಮಾಸ್ ಜಾಸ್ತಿ ಇದೆ, ಸೊ ದಿಸ್ ಈಸ್ ಗ್ರೇಟರ್ ದ್ಯಾನ್ m. ವೆನ್ ಯು ಟೇಕ್ ದಿ ಡಿಫರೆನ್ಸ್, ದಟ್ ಈಸ್ ಕಾಲ್ಡ್ ಮಾಸ್ ಡಿಫೆಕ್ಟ್. ಸೊ ಎನರ್ಜಿಗೆ ವಿ ಆಲ್ಸೋ ಯೂಸ್ ಅನದರ್ ಯೂನಿಟ್ ಕಾಲ್ಡ್ ಕಿಲೋವ್ಯಾಟ್ ಅವರ್. ನಾರ್ಮಲಿ ಇದು ಹೌಸ್ ಹೋಲ್ಡ್ ಎಲೆಕ್ಟ್ರಿಸಿಟಿ ಸಪ್ಲೈ ನಲ್ಲಿ ವಾಟ್ ವಿ ಕಾಲ್ as 1 unit is 1 kilowatt hour. So kilo is 1000, hour is 3600, watt is joule per second into second. Final answer joule al barutte. So if you want to convert, it is 3.6 into 10⁻6 joule. 1 kilowatt hour al convert madidre joule. So mass defect ಏನಾಗ್ತಾ ಇದೆ ಅಂದ್ರೆ that is becoming binding energy. So ಆ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ you have to be careful. ಬೈಂಡಿಂಗ್ ಎನರ್ಜಿ ಡೆಲ್ಟಾ m kg ನಲ್ಲಿ ತಗೊಂಡ್ರೆ you have to use this Einstein's equation, delta m into c square, answer will be in joule. But if you consider delta m in atomic mass unit, ಅವಾಗ ಈ ಕನ್ವರ್ಷನ್ ಯೂಸ್ ಮಾಡಬೇಕು. ಡೆಲ್ಟಾ m in atomic mass unit into 931 ಮಾಡಿದ್ರೆ ಬೈಂಡಿಂಗ್ ಎನರ್ಜಿ you will directly get the answer in MeV. And this detail is not in the syllabus. Average binding energy is approximately 8 anta. But if you just remember that, some calculations may become easy, even though you may not get a direct question on that. Okay. So now going further, when 1 gram of mass is converted into energy, it is equal. So remember, ಯಾವುದೇ fission fusion ಯಾವುದೇ ಇದರಲ್ಲಿಗೆ ಬೈಂಡಿಂಗ್ ಎನರ್ಜಿ ಎಲ್ಲಿ ಕೂಡ ಎವರಿ ಮಾಸ್ ಕಂಪ್ಲೀಟ್ ಆಗಿ ಎನರ್ಜಿ ಆಗೋದಿಲ್ಲ. ಸೊ ನಾವು E equals mc² ಹಾಕಿ ಎಷ್ಟು ಬರುತ್ತೆ ಅಂತ ಮಾಡಿ ನೋಡಬಹುದು. ಸೊ ದೀಸ್ ಆರ್ ದಿ ಆನ್ಸರ್ಸ್ ಗಿವನ್. ನೋಟಿಸ್ ದಟ್ ಇಟ್ ಈಸ್ ಇನ್ ಕಿಲೋವ್ಯಾಟ್ ಅವರ್. ಸೊ E equals mc² ವಿಲ್ ಬಿ ಇನ್ ಜೌಲ್. ಅದನ್ನ ಮಾಡಿದ್ರೆ 1 ಗ್ರಾಮ್ ಇಸ್ 10⁻³ kg, 1 into 10⁻³ and this is c², 3 into 10⁸ velocity square. So 3 square is 9, 10⁸ ಇರೋದು 16 ಆಗುತ್ತೆ. 16 ಅಲ್ಲಿ 3 ಹೋದ್ರೆ 13 ಉಳ್ಕೊಳ್ಳುತ್ತೆ. ಸೊ ದಿಸ್ ಆನ್ಸರ್ ಈಸ್ ಇನ್ ಜೌಲ್. ಇದು ಅರ್ಜೆಂಟ್ ಅಲ್ಲಿ ಈ ಆನ್ಸರ್ ಹಾಕ್ಬಿಡಬಾರ್ದು.
number matra nodi, because the unit is in kilowatt hour. So B is not the answer. You should be careful. The options are also called distractors. They are also called expected wrong answers. Andre ನೀವು ಮಿಸ್ಟೇಕ್ ಮಾಡಿದ್ರೆ ಕನ್ಫ್ಯೂಸ್ ಆದ್ರೆ ಏನ್ ರಾಂಗ್ ಆನ್ಸರ್ ಬರಕ್ ಸಾಧ್ಯ ಅದು ಅಲ್ಲಿ ಇರುತ್ತೆ. So you have to be very alert while looking at the options. Next, 1 kilowatt hour is 3.6 10 power 6 joule. ಆಗಲೇ ನೋಡಿದೀವಿ. So ಇದನ್ನ ಡಿವೈಡ್ ಮಾಡಿದ್ರೆ 9 into 10 power 13 ಏನ್ ಬಂದಿದೆ ಜೌಲ್ ಅಲ್ಲಿ ಡಿವೈಡೆಡ್ ಬೈ 3.6 10 power 6 ಮಾಡಿದ್ರೆ ಈಗ ಈ ಫ್ರಾಕ್ಷನ್ ಅನ್ನ ಅದೇ ಇಲ್ಲಿ ಸಿಂಬಲ್ ಹಾಕಿರೋದು ನಾನು. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇದನ್ನ ಸಿಂಪ್ಲಿಫೈ ಮಾಡ್ತಾ ಕೂತ್ಕೋಬಾರ್ದು. ಓಕೆ, ಸೊ ಆಕ್ಚುಲಿ 9 4s are 36 ಈಸಿ ಟು ಸಿಂಪ್ಲಿಫೈ, ಬಟ್ ಸ್ಟಿಲ್ ಆ ಮೊಮೆಂಟ್ ಅಲ್ಲಿ ಈ ನಂಬರ್ಸ್ ಎಲ್ಲ ಕನ್ಫ್ಯೂಸ್ ಆಗ್ತಾ ಇದ್ದಾಗ ಅದೆಲ್ಲ ಸಿಂಪ್ಲಿಫೈ ಮಾಡಬಾರ್ದು. 9/3 is 3. ಸೊ 9/3.6 ಮಾಡಿದ್ರೆ ಯು ವಿಲ್ ಗೆಟ್ ಲಿಟಲ್ ಲೆಸ್ ದ್ಯಾನ್ 3. This is more important for you. 13 minus 6 is 7. So answer should be a single digit into 10 power 7. And therefore, you will choose the answer A. Okay, right. So going further, heavy stable nuclei have more neutrons than protons. This is because of the fact. So idu concept based question ide. More neutrons andre neutron number is greater than the proton number, which is Z. ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ನ್ಯೂಟ್ರಾನ್ ಇರುತ್ತೆ. ದಟ್ ಇಸ್ ದಿ ಮೀನಿಂಗ್ ಟೋಟಲ್ ಎ ನಲ್ಲಿ. ಏನಕ್ಕೆ ಹಾಗಾಗತ್ತೆ ಅಂದ್ರೆ ಪ್ರೋಟಾನ್ಸ್ ಜಾಸ್ತಿ ಆದಂಗೆ ಅದರದ್ದು ರಿಪಲ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಹಿಡಿದಿಟ್ಕೋಬೇಕಾದ್ರೆ ದಟ್ ಈಸ್ ದಿ ಬೈಂಡಿಂಗ್, ಜಾಸ್ತಿ ನ್ಯೂಟ್ರಾನ್ ಬೇಕಾಗತ್ತೆ. ಬಿಕಾಸ್ ನ್ಯೂಕ್ಲಿಯರ್ ಫೋರ್ಸ್ ಅಟ್ರಾಕ್ಟ್ಸ್ ಪ್ರೋಟಾನ್ಸ್ ಆಲ್ಸೋ. ಸೊ ಹಾಗಾಗಿ ಯು ಹ್ಯಾವ್ ಟು ಚೂಸ್ ದಟ್ ಪರ್ಟಿಕ್ಯುಲರ್ ಕ್ವಶನ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ಪ್ರೋಟಾನ್ಸ್ ಆರ್ ರಿಪಲ್ಸಿವ್. ಅದನ್ನ ಅವಾಯ್ಡ್ ಮಾಡಕ್ಕೆ ಜಾಸ್ತಿ ನ್ಯೂಟ್ರಾನ್ಸ್ ಬೇಕಾಗತ್ತೆ, ಬೇರೆದೆಲ್ಲ ರಾಂಗ್ ಆಗುತ್ತೆ. ಸೊ ದಿಸ್ ಈಸ್ ದಿ ಕರೆಕ್ಟ್ ಆಪ್ಷನ್. ನ್ಯೂಟ್ರಾನ್ಸ್ ಆರ್ ಹೆವಿಯರ್ ದನ್ ಪ್ರೋಟಾನ್ಸ್, ಕರೆಕ್ಟ್, ಬಟ್ ದಟ್ ಇಸ್ ನಾಟ್ ದಿ ರೀಸನ್. ನ್ಯೂಟ್ರಾನ್ಸ್ ಡಿಕೆ ಇಂಟು ಪ್ರೋಟಾನ್ಸ್ ಥ್ರೂ ಬೀಟಾ ಡಿಕೆ is also correct, but that is not the answer. Nuclear force between neutrons are weaker than between protons is wrong. But finally, the reason for this is the option B. So ನೀವು ಕಲಿಯೋವಾಗ ಅಂದ್ರೆ ಎಕ್ಸಾಮ್ ಅಲ್ಲದೆ ಕಲಿಯೋವಾಗ ಎಲ್ಲ ಆಪ್ಷನ್ ನೋಡಿ ಯಾವ್ದು ಕರೆಕ್ಟ್ ನೋಡಿದ್ದಲ್ದೆ ವೈ ದಿ ಅದರ್ ಇಸ್ ರಾಂಗ್ ಅಂತಾನು ಅರ್ಥ ಮಾಡ್ಕೊಂಡಿದ್ರೆ ಅಲ್ಲಿ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗಲ್ಲ. ದೆನ್ 2 free protons are kept at a separation of 10 power minus 15 meter. Electrostatic potential energy of the system is dash MeV. So some answers are given. Now electrostatic potential energy ನೀವು electrostatics ಅಲ್ಲಿ ಓದಿದ್ದೀರಾ. 1/4 pi epsilon q1 q2 by r. So you should be careful. r square ಮಾಡ್ಬಿಟ್ರೆ ಫೋರ್ಸ್ ಆಗುತ್ತೆ, ಕೂಲಂಬ್ಸ್ ಲಾ. ಬರೀ r ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ. So 1/4 pi epsilon is 9 into 10 power 9. q1 q2 are both same, both are protons. So 1.6 10 power minus 19 whole square divided by r is 10 power minus 15. ಇದು ಆನ್ಸರ್ ಜೌಲ್ ಅಲ್ಲಿ ಬರುತ್ತೆ. To convert it to electron volt, you have to divide by this, so that your answer is directly in electron volt. So this will cancel with this, and you are left with 1.6 into 9. 16 9s are 144. So 9 into 1.6, 10 power 9 ಇದೆ. ಈ 15 ಮೇಲೆ ಬರುತ್ತೆ. 15 plus 9 24 ಆಗುತ್ತೆ. minus 19 5 ಉಳ್ಕೊಳ್ಳುತ್ತೆ. And 1.6 into 9 is 14.4. ಅದರಲ್ಲಿ 110 ತಗೊಂಡ್ರೆ ಇದು 10 power 6 ಆಗುತ್ತೆ. 10 power 6 is mega. So you are left with 1.44 MeV. Now to avoid this, ಇದು ಏನಿದು, this is actually electrostatic potential energy of repulsion. ಇದನ್ನ ರಿಪಲ್ ಆದ್ರೂ ಹಿಡಿದಿಟ್ಕೋಬೇಕಾದ್ರೆ ಆಬ್ವಿಯಸ್ಲಿ ಇದಕ್ಕಿಂತ ಜಾಸ್ತಿ ಅಟ್ರಾಕ್ಷನ್ ಇರಬೇಕಾಗುತ್ತೆ. So that is why nuclear binding energy should be greater than this. So you know that nuclear binding energy is approximately 8 for majority of the nuclei. So therefore the repulsive energy should be little less than that. ತುಂಬಾ ಕಡಿಮೆ ಇರೋದಿಲ್ಲ. So that is the shortcut you can use. The repulsive energy between two protons should be few MeV. It cannot be very much different. So ಅದನ್ನ ನೋಡಿದ ತಕ್ಷಣ ಇದು 3 ರಾಂಗ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಆಕ್ಚುಲಿ ನೀವು ಏನು ಕ್ಯಾಲ್ಕುಲೇಷನ್ ಮಾಡಿದಿರಾ, ಬೈಂಡಿಂಗ್ ಎನರ್ಜಿ ಆವರೇಜ್ ವ್ಯಾಲ್ಯೂ ಐಡಿಯಾ ಇದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಪುಟ್ ದಿಸ್. ಬಿಕಾಸ್ ಇದು 1 pair of protons ಇಷ್ಟು ಇರಬೇಕಾದ್ರೆ
ಎಷ್ಟೊಂದು ಪ್ರೋಟಾನ್ಸ್ ನ್ಯೂಟ್ರಾನ್ ಎಲ್ಲ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಆವರೇಜ್ ಎನರ್ಜಿ ಇರಬೇಕಾಗುತ್ತೆ. ದಟ್ ಇಸ್ ದಿ ವೇ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. Okay, so now next one, total binding energy of helium is, so you have to just calculate this based on the concept. Mass of proton, neutron and helium ಅಷ್ಟು ಕೊಟ್ಟಿದೆ. 4 options ಇದೆ. Observe that the units are different. So delta M is mass defect, calculated mass minus actual mass. So put the values 2 into 1.0073 andre Z is 2, A minus Z is also 2, 1.0087. Actual mass is given in atomic mass unit. So ಇದರೊಳಗೆ ಎರಡಕ್ಕೂ 2 ಇರೋದ್ರಿಂದ you can take it as common, add these two, you will get this, and multiplying this is very easy, and subtract this, you will get this 0.0305. ಈಗ ಮತ್ತೆ confusing, distraction, ಈ ಆನ್ಸರ್ ಹಾಕ್ಬಿಡಬಾರ್ದು, because this is in U. We have just calculated delta M, not the energy. So this is wrong because the answer is in joule with the same number. Okay. ಆಮೇಲೆ ಇದು ಕೂಡ ರಾಂಗ್ ಆಗುತ್ತೆ, because in terms of U, it should have been 0.03. So already these two are wrong. So next ಎರಡರಲ್ಲಿ delta M into 931. So ಇಲ್ಲಿ approximate calculation ಮಾಡಿದ್ರೆ ಸಾಕಾಗುತ್ತೆ. So approximately 1000 ನಾನು ಹೇಳಿದಂಗೆ ಅದನ್ನ ಜ್ಞಾಪಕ ಇಟ್ಕೊಂಡಿದ್ರೆ 1000 in multiply ಮಾಡಿದ್ರೆ 3 digit shift ಆಗುತ್ತೆ ಪಾಯಿಂಟ್. So therefore it is approximately 30, little less than that. So 28.4 MeV, and therefore the correct answer is C. So ಇಲ್ಲಿ ಇದು ಹಾಕಿದೀನಿ, ನೋಡಿದ್ರೆ ನಿಮಗೆ ಶಾರ್ಟ್ ಕಟ್ ಮಾಡಬೇಕು ಅಂತ ಜ್ಞಾಪಕ ಬರಲಿ ಅಂತ. ಏನ್ ಶಾರ್ಟ್ ಕಟ್ ಮಾಡಬಹುದು, ಇದು ಇವಾಗಲೇ ನಾನು ಹೇಳಿದ್ದು ಆವರೇಜ್ ವ್ಯಾಲ್ಯೂ 8 ಅಂತ ಜ್ಞಾಪಕ ಇಟ್ಕೊಂಡಿದ್ರೆ, ಅಫ್ಕೋರ್ಸ್ ಹೀಲಿಯಂಗೆ 8 ಬರಲ್ಲ, ಸ್ವಲ್ಪ ಕಡಿಮೆ ಬರುತ್ತೆ, ಅಪ್ರಾಕ್ಸಿಮೇಟ್ಲಿ 8 ಅಂತ ಇಟ್ಕೊಂಡಿದ್ರೆ that is per nucleon. ಇಲ್ಲಿ totally 4 ಇದೆ. So 8 4s are 32. So total should be around 30. ಆದ್ರಿಂದ immediately you will mark this answer without doing any calculation. So that kind of shortcut, if you practice, you have to be very careful, but you will be quick. Then next topic, nuclear force. Nuclear force is attractive for distance greater than 0.8 Fermi and repulsive for distance less than that. Illde idre nucleus collapse ಆಗ್ಬಿಡ್ತಾ ಇತ್ತು. So at very close range it is repulsive, and these are the characteristics. It is very strong, stronger than electrostatic, gravitation, etc. It has a property of saturation. It has a short range, ಅಂದ್ರೆ few Fermi ಇಂದ ಆಚೆಗೆ ಅದರ ಎಫೆಕ್ಟ್ ಬರೋದಿಲ್ಲ. That means it doesn't obey your inverse square law and all. Up to few Fermi strong ಇರುತ್ತೆ, ಆಮೇಲೆ suddenly decrease ಆಗ್ಬಿಡುತ್ತೆ. It is independent of charge. It is non-central force. ಅಂದ್ರೆ one towards a point act ಆಗೋದು, gravitation ತರ ಎಲ್ಲ ಇರೋದಿಲ್ಲ. These are the characteristics. So you will mostly get questions, concept-based questions on this topic. Next, going to the question. If the nuclear force between two protons, proton, neutron, and two neutrons. So two protons, proton, neutron, two neutron. ಈ symbol ಕೊಟ್ರೆ at a separation of 1 Fermi, andre nuclear force range alle ide, then which of this is correct? So here it is very simple. You should remember that nuclear force is charge independent. So proton irli, neutron irli same irutte. So immediately you will choose this one. All three are equal, but you have to be careful. ಕೆಲವು ಸಲಿ ನ್ಯೂಕ್ಲಿಯರ್ ಫೋರ್ಸ್ ಅಂತ ಇರಲ್ಲ. ಈ ಕ್ವಶನ್ ಕರೆಕ್ಟ್ ಆಗಿ ಓದ್ಕೋಬೇಕು. ಕೆಲವು ಸಲಿ ಏನಿರುತ್ತೆ, ನೆಟ್ ಫೋರ್ಸ್ ಅಂತ ಕೇಳಿದ್ರೆ, ನೆಟ್ ಫೋರ್ಸ್ ಅಂತ ಕೇಳಿದ್ರೆ ಬಿಟ್ವೀನ್ ಪ್ರೋಟಾನ್ಸ್ ನ್ಯೂಕ್ಲಿಯರ್ ಫೋರ್ಸ್ ಅಟ್ರಾಕ್ಷನ್ ಇದೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ರಿಪಲ್ಷನ್ ಇದೆ, ವಿಚ್ ಇಸ್ ನಾಟ್ ಪ್ರೆಸೆಂಟ್ ಇನ್ ದೀಸ್. ಇದರೊಳಗೆ ರಿಪಲ್ಷನ್ ಇಲ್ಲ, ಇದರಲ್ಲಿ ಮಾತ್ರ ರಿಪಲ್ಷನ್ ಇದೆ. ಸೊ ಹಾಗಾಗಿ ಟೋಟಲ್ ಫೋರ್ಸು ಪ್ರೋಟಾನ್ದು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಅವಾಗ ಈ ಆನ್ಸರ್ ಕೊಡ್ಬೇಕಾಗುತ್ತೆ. The answer becomes C. Now the answer is D, nuclear force ಅಂತ ಕೇಳಿದ್ರೆ. So that wording you have to read carefully. So question ಓದೋವಾಗ remember, ಅರ್ಜೆಂಟ್ ಅಲ್ಲಿ ಏನೋ ಓದೋದು ಮತ್ತೆ ಕನ್ಫ್ಯೂಸ್ ಆಗಿ ಮತ್ತೆ ಓದೋದು ಹಂಗ್ ಮಾಡ್ತಾ ಇದ್ರೆ 2-3 ನಂಬರ್ ಇದ್ದಾಗ ಒಂದಕ್ಕೊಂದು ಕನ್ಫ್ಯೂಸ್ ಆಗುತ್ತೆ. ಆಮೇಲೆ 2-3 ಸಲ ಓದಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಕೇರ್ಫುಲ್ ಆಗಿ ವಿತ್ ಫುಲ್ ಕಾನ್ಸಂಟ್ರೇಷನ್ ನಿಧಾನಕ್ಕೆ ಒಂದೇ ಸಲಿ ಓದಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ದಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಅಲರ್ಟ್ನೆಸ್ ಅಂಡ್ ಕಾನ್ಸಂಟ್ರೇಷನ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಗೋಯಿಂಗ್ ಫರ್ದರ್,
two protons are separated by a distance of 1 nanometer. So remember, nanometer, 1 nanometer andre nano is 10 power minus 9 meter. 1 Fermi is 10 power minus 15 meter. So remember, idukke 10 power 6 ashtu jaasti ide, 1000 ashtu jaasti ide. F nuclear and F electrostatic idre, how are they related? So remember the concept. Nuclear force is short range force. That is very important. So few Fermi in daachege adu irode illa. 1 nanometer ಅಷ್ಟು ದೂರ ಇಟ್ಟುಬಿಟ್ರೆ protons na ನಿಮಗೆ ಬರೀ electrostatic gravitational ಅದು ಮಾತ್ರ ಕಾಣುತ್ತೆ. Gravitation is negligible. So what you see is only electrostatic force, repulsive, very, very strong. Nuclear force becomes negligible. Okay. So therefore, you should choose nuclear force is very much less than the electrostatic force. So illi by confusion, idannu haakbidabardu. Nuclear force strong agirutte ankondu adannu haakbidabardu. You should also remember the other property that it is short range force. So you have to be careful in analyzing the options. Going further, dash force between two neutrons is attractive. So ನಾಲ್ಕು ಆಪ್ಷನ್ ಇದೆ. It is direct concept based. Both gravitational and nuclear forces, they are attractive. So you should choose the option D. Then going further, next topic, nuclear energy. Idrolage nuclear fission. Uranium can become two lighter nuclei by fission after it is bombarded by one neutron. Adu two lighter nuclei enen barbeku andre there are more than 20-30 varieties of fission of uranium itself. Normally yadara one example tagotivi, barium, krypton atara 3 neutron barutte. But this you have to remember, one uranium fission gives approximately 200 MeV of energy. That is important. Then going to nuclear reactor, you have to just remember the parts in the nuclear reactor and the function of each part. Moderator, absorber, avella, which material is used and what is the function. And nuclear fusion, illi sum of initial masses minus final mass, athwa Q value, total initial binding energy minus total final binding energy, eradu tara madabodu. Nuclear fusion is the source of energy in stars. Finally, adaralli cyclic carbon cycle antella ide. Finally, effective thing you can remember, 4 hydrogens ಏನಾಗಿರುತ್ತೆ, 4 hydrogen ಅಲ್ಲಿ 2 proton 2 neutron ಆಗಿರುತ್ತೆ. 4 hydrogen ಅಲ್ಲಿ 4 protons ಇರುತ್ತೆ. ಹೀಲಿಯಂ ಅಲ್ಲಿ 2 proton 2 neutron ಇರುತ್ತೆ. ಅಂದ್ರೆ 2 proton ಇರೋದು 2 neutron ಆಗಬೇಕು. 2 ಹಂಗೆ ಉಳ್ಕೋಬೇಕು. ಇನ್ 2 proton it should become 2 neutron. So charge in that should go out. That is this positron. Charge of the 2 protons will go out as a positive electron, that is called positron. So that this becomes the helium nucleus and it gives energy. So idrallu kuda salpa variation ide. Approximately some 20 to 30 MeV of energy you will get per reaction. Remember, this is 200 fission per reaction. This is 20 to 30 per reaction. Okay, so going further, energy released in the fission of a single uranium nucleus is 200 MeV. Just now we have seen that. Fission rate andre per second ಎಷ್ಟು ಬೇಕು ಅಂತ. In a reactor to generate a power of 5 watt. 5 watt means 5 joule per second. So many answers are given. Notice that the numbers are same in all of them. And therefore, you should not worry about the number. You have to just calculate the 10 power. So energy per reaction is 200 MeV and convert it to joule because 5 watt andre 5 joule per second irutte. Adaralli compare madbekare idu joule alli irbeku. 200 mega electron volt converted to joule. So idu 2 0 6 2 8 8 hodre idu 10 power minus 11 agutte. 1.6 into 2 is 3. So this is converted to joule. Higa 5 agbekare eshtu? Simple. Number of fissions per second 5 agbekare you have to just divide this by 5
And this number you need not simplify because you know that you will get little more than 1. So finally you will get 10 power 11. So you will choose the answer B. So you should be always careful. Don't do detailed calculation. Adondu common instruction you should always remember. Going further, neutrons produced in the uncontrolled chain reaction of uranium-235. How does it grow? So illi you had to remember one reaction in the ಎರಡು ಅಥವಾ ಮೂರು, let us say ಎರಡು ಬಂತು ಅನ್ಕೋಣ. ಇದು ಎರಡು ಇನ್ನೊಂದು ರಿಯಾಕ್ಷನ್ ಮಾಡಿದ್ರೆ ಮತ್ತೆ ಎರಡು ಬರುತ್ತೆ. ಸೊ ಇದು 2 ಮಾಡಿದ್ರೆ, so you see that this is becoming 2, this is 2 into 2, this is 2 into 2 into 2 into 2 like that. So it is multiplication, it gets multiplied. So obviously it is geometric progression. So this is directly knowledge based question. So ಈ ತರದನ್ನ ನಿಮಗೆ ಇಂಟೆಲಿಜೆನ್ಸ್ ಇದ್ರೆ ಮಾಡಕ್ ಬರಲ್ಲ, ನಾಲೆಡ್ಜ್ ಇರಬೇಕು. ಈಗ ಐಸೋಟೋಪ್ ಅಂದ್ರೆ ಏನು, ಐಸೋಬಾರ್ ಅಂದ್ರೆ ಏನು, ಅವೆಲ್ಲ ನಿಮಗೆ ಎಷ್ಟೊತ್ತು ಯೋಚನೆ ಮಾಡಿದ್ರು ಬರಲ್ಲ, ಗೊತ್ತಿರಬೇಕು. ಸೊ ನಾಲೆಡ್ಜ್ ಬೇಸ್ಡ್ ಕ್ವಶನ್ ಇರುವಾಗ ಕಾನ್ಸೆಪ್ಟ್ಸ್ ಎಲ್ಲ ಚೆನ್ನಾಗಿ ಗೊತ್ತಾಗಿರ್ಬೇಕು. ಸೊ ಆನ್ಸರ್ ಈಸ್ ಸಿ. ಗೋಯಿಂಗ್ ಫರ್ದರ್, in a fission reaction, percentage of mass converted into energy is about. ಸೊ ಇದೇನಾಗತ್ತೆ, ನೀವು ಯುರೇನಿಯಂ, ಬೇರಿಯಂ, ಕ್ರಿಪ್ಟಾನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಒಂದ್ಸಲಿ ಕಲಿಯೋವಾಗ ಮಾಡಿಟ್ಕೊಂಡ್ಬಿಡಿ ಅಂಡ್ ರಿಮೆಂಬರ್ ಇಟ್ as 0.1%. ಅಂದ್ರೆ 1 kg ಆಫ್ ಯುರೇನಿಯಂ ಹಾಕಿದ್ರೆ ಫೈನಲಿ 1 ಗ್ರಾಮ್ ಅಷ್ಟು ಮಾತ್ರ ಲಾಸ್ ಆಗಿ 999 ಗ್ರಾಮ್ ಅಷ್ಟು ಬೇರಿಯಂ, ಕ್ರಿಪ್ಟಾನ್ ಅವೆಲ್ಲ ಬಂದಿರುತ್ತೆ ಆಸ್ ದಿ ಪ್ರಾಡಕ್ಟ್ಸ್. ಫೈನಲಿ 1 ಗ್ರಾಮ್ ಕಡಿಮೆ ಆಗಿರುತ್ತೆ 1 kg. ಸೊ 1 in 1000 is 0.1%. So therefore you just remember it as 1 in 1000 and 0.1%. That is the answer B. Then a heavy nucleus at rest breaks into 2 fragments which fly off with velocities in the ratio 8:1. Ratio of radii of the fragments. So this is explosion is a reverse of your inelastic collision. So obviously energy is not conserved, momentum is conserved here. So one object irodu break agi ಎರಡು ಆದರೆ they have to go in opposite directions. ಇದೆರಡು ಈಕ್ವಲ್ ಇಲ್ಲದೆ ಇದ್ರೆ, ಒಂದು ಚಿಕ್ಕದು ಒಂದು ದೊಡ್ಡದು ಆದ್ರೆ ಅವಾಗ ಎರಡರದ್ದು ಮೊಮೆಂಟಮ್ ಈಕ್ವಲ್ ಇರಬೇಕು. ಅಂದ್ರೆ ಇದು ಜೋರಾಗಿ ಹೋಗ್ಬೇಕು, ಇದು ಮೆತ್ತಗೆ ಹೋಗ್ಬೇಕು. ಜಸ್ಟ್ ಸಿಮಿಲರ್ ಟು ಯುವರ್ ರಿಕಾಯಿಲ್ ಆಫ್ ದಿ ಗನ್, ವೆರಿ ಸಿಮಿಲರ್ ಟು ದಟ್. ಸೊ ದಿಸ್ ಈಸ್ ಎ ಕಾನ್ಸೆಪ್ಟ್. 4 ಆಪ್ಷನ್ಸ್ ಇದೆ, but you have to do it carefully. So illi conservation of momentum is what we use. m1 v1 equals m2 v2. So m1 by m2 ನಮಗೆ ರೇಡಿಯಸ್ ಮುಂಚೆ ಮಾಸ್ ರೇಷಿಯೋ ತಗೋಬೇಕು. ಸೊ m1 by m2 ಕ್ರಾಸ್ ಮಲ್ಟಿಪ್ಲೈ ಕೇರ್ಫುಲಿ. v2 by v1, v2 ಅಂದ್ರೆ ಇದು ಫಸ್ಟ್ ಬರಬೇಕು. ಸೊ 1/8 ಆಯ್ತು. one part of the calculation ಆಯ್ತು. ನೆಕ್ಸ್ಟ್ you have to now relate it to the radius. So mass is proportional to A and radius is proportional to cube root of A. Ratio of radius scale irodrinda we start with that R1 by R2. R is proportional to cube root of A. So A1 by A2 cube root. A is proportional to M. So replace it by M. M1 by M2 we have already done. V2 by V1. Put that cube root. Cube root of 1 is 1. Cube root of 8 is 2. So you'll get half, which means 1:2. This is the answer. So ee tara problems alli it is a mixed concept. Conservation of momentum first PUdu, amele mass proportional to A, radius how it varies is your this chapter question. So atara mixed concept iruvaga you have to do it carefully, step by step. So we'll go further. If the number of neutrons produced, absorbed and leaked out, P for produced, A for absorbed and L for leaked out respectively, then the neutron multiplication factor K is given by. So ಇಲ್ಲಿ 4 ಆಪ್ಷನ್ ಇದೆ. ಇದು ನೀವು ಡೆಫಿನೇಷನ್ ಅಥವಾ ಕಾನ್ಸೆಪ್ಟ್ ಮೇಲೆ ತಗೋಬೇಕು. ನ್ಯೂಟ್ರಾನ್ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂದ್ರೆ ಏನು, ಎಷ್ಟು ಪ್ರೊಡ್ಯೂಸ್ ಆಯ್ತು, ಅದರೊಳಗೆ ಎಷ್ಟು ಲಾಸ್ ಆಯ್ತು. K is the number produced divided by total number that is lost. Remember, it is the total number that is lost. So therefore,
number produced is NP, total loss ಏನಕ್ಕಾಯ್ತು, ಅಬ್ಸಾರ್ಬ್ ಆಯ್ತು, ಲೀಕ್ ಆಯ್ತು, ಎರಡು ಲಾಸ್ ಆಯ್ತು. So you have to add them, NP by NA plus NL, and therefore you have to choose the answer B. ಇಲ್ಲಿ critical mass ಆಗ್ಬೇಕಾದ್ರೆ this K has to be 1. So K 1 ಆಯ್ತು ಅಂದ್ರೆ ಏನರ್ಥ, what is produced is equal to what is lost. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಈಗ 10 ನ್ಯೂಟ್ರಾನ್ ಪ್ರೊಡ್ಯೂಸ್ ಆದ್ರೆ 10 ಲಾಸ್ ಆಗೋದ್ರೆ, ಸೊ ಲೆಟ್ ಅಸ್ ಸೇ 10 ಪ್ರೊಡ್ಯೂಸ್ ಆಯ್ತು, ಅದರೊಳಗೆ ನಂಬರ್ ಅಬ್ಸಾರ್ಬ್ಡ್ ಮೇ ಬಿ 6, ನಂಬರ್ ಲೀಕ್ಡ್ ಔಟ್ ಮೇ ಬಿ 4. ಸೊ 10ಕ್ಕೆ 10 ಹೊಟ್ಟೋದ್ರೆ ನೆಕ್ಸ್ಟ್ ರಿಯಾಕ್ಷನ್, ಚೈನ್ ರಿಯಾಕ್ಷನ್ ಹೆಂಗ್ ಬರುತ್ತೆ, ಏನು ಇಲ್ವಲ್ಲ, ಈ ತರ ಡೌಟ್ ಬರಬಾರ್ದು. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ. ಬಿಕಾಸ್ ದಿ ಅಬ್ಸಾರ್ಬ್ಡ್ ಇನ್ಕ್ಲೂಡ್ಸ್ ವಾಟ್ ಈಸ್ ಅಬ್ಸಾರ್ಬ್ಡ್ ಬೈ ಯುರೇನಿಯಂ, ಅಂದ್ರೆ ಅಬ್ಸಾರ್ಬ್ಡ್ ಬೈ ಅಬ್ಸಾರ್ಬರ್ ಪ್ಲಸ್ ಅಬ್ಸಾರ್ಬ್ಡ್ ಬೈ ಫ್ಯೂಯಲ್ ರಾಡ್ಸ್, ಎರಡು ಅಬ್ಸಾರ್ಬ್, ಬಿಕಾಸ್ ಅದು ಇನ್ ಫ್ರೀ ಉಳ್ಕೊಂಡಿಲ್ಲ, ಆಚೆ ಹೋಯ್ತು, ದಟ್ ಈಸ್ ಲೀಕ್ಡ್ ಔಟ್. ಅಬ್ಸಾರ್ಬ್ಡ್ ಅಂದ್ರೆ ಅಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ, ಒಳಗೊಟ್ಟೋಯ್ತು ಅಂತ ಅರ್ಥ. ಸೊ ಫ್ಯೂಯಲ್ಗೆ ಹೋಗಿರ್ಬೋದು, ಇಲ್ಲ ಅಬ್ಸಾರ್ಬರ್ಗೆ ಹೋಗಿರ್ಬೋದು. ಸೊ ಇದರಲ್ಲಿ 2 ಕ್ಯಾಡ್ಮಿಯಂ ರಾಡ್ ಹೋದ್ರೆ, ಇನ್ನು 4 ಫ್ಯೂಯಲ್ಗೆ ಹೋದ್ರೆ, ಈ 4ರಿಂದ ಇಂಟು 3 ನೆಕ್ಸ್ಟ್ ಟೈಮ್ 12 ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ದಿ ಇಂಪಾರ್ಟೆಂಟ್. ಸೊ ಅಬ್ಸಾರ್ಬ್ಡ್ ಇನ್ಕ್ಲೂಡ್ಸ್ what is absorbed by fuel and what is absorbed by cadmium rods. Finally, it is absorbed. So that way, K equals 1 should be understood. Critical agide anta artha. So going further, fast neutrons can easily be slowed down by yavadadralli anta. So you know that it is by moderator. Moderator the example ella gottide nimge. So illi kottirodrolage irodu heavy water matra. Heavy water andre D2O. Why it is called heavy water? Because H2O ಗಿನ್ನ molecular weight ಜಾಸ್ತಿ ಇರುತ್ತೆ. So 1 liter of D2O ತಗೊಂಡ್ರೆ it is heavier than 1 liter of H2O. This is used as a moderator. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಕನ್ಫ್ಯೂಸ್ ಆಗಲ್ಲ. ಇವಾಗ ನ್ಯೂಟ್ರಾನ್ ಚಿಕ್ಕದಿದೆ, ಜೋರಾಗಿ ಹೋಗ್ತಾ ಇದೆ, ಅದನ್ನ ಸ್ಲೋ ಮಾಡಕ್ಕೆ ಇನ್ನೊಂದು ನ್ಯೂಟ್ರಾನ್ ಕೊಟ್ಬಿಟ್ರೆ, ಕೊಲಿಷನ್ಸ್ ಅಲ್ಲಿ ಓದಿದ್ದೀರಾ ಅದನ್ನ, 2 ಈಕ್ವಲ್ ಮಾಸ್ ಇದ್ರೆ ಏನಾಗುತ್ತೆ, ಇದು ನಿಂತು ಹೋಗ್ಬಿಡುತ್ತೆ, ಇದು ಹೋಗಕ್ ಶುರು ಮಾಡುತ್ತೆ. So you have a fast neutron, even now you have a fast neutron and there is no use. Adra badal idu hogta ide. So again there is no use. But neutron ge yavado ondu heavy irod hakbitre, what happens, ad collide agi reflect agutte. Idu almost tumba heavy irodrinda ಗೋಡೆಗೆ ಟೆನ್ನಿಸ್ ಬಾಲ್ ಹೊಡೆದಂಗೆ, it comes back almost with the same speed. So this is fast neutron, this is also fast neutron, only direction is changed. There is no use again. So therefore, neutron should hit something which is slightly bigger. Tumba doddirbardu, neutron aste equal irbardu. So that is why this D2 wall irodu oxygen lekkak baralla, D2 lekkak barutte. Bari D2 hakak baralla because it is a gas, density sakagalla. Adu bitre graphite ide, adrolage it is you know that carbon 12 times heavier than a neutron. So our range ಅಲ್ಲಿ ಇದ್ರೆ that will be useful in slowing down. ಇದು ಕೊಲೈಡ್ ಆಗ್ತಿದ್ದಂಗೆ ಇದೊಂದು ಸಾಕಷ್ಟು ಎನರ್ಜಿ ತಗೊಳುತ್ತೆ, ಅದು ಹೋಗಕ್ಕೆ ಶುರು ಮಾಡುತ್ತೆ, ಇದು ಸ್ಲೋ ಆಗುತ್ತೆ. That is the concept you have to understand. So answer is B. Heavy water is one example of a moderator which will slow down the fast neutrons. Then binding energies of the nuclei A and B are small a and small b respectively. 3 atoms of B. So 3 atoms of B fuse to give 1 atom of A. What is the energy released? So some options are given. Now, ಇದನ್ನ ಎರಡು ತರ ಮಾಡಬಹುದು ನೀವು. ಈಗ ಕನ್ಸರ್ವೇಷನ್ ಆಫ್ ಎನರ್ಜಿ ಹಾಕೊಂಡ್ರೆ 3B ಇತ್ತು, 3 atoms of B ಜೊತೆ 3B ಇತ್ತು. ಎಲ್ಲ ಫ್ಯೂಷನ್ ಆದ್ಮೇಲೆ 1 A ಇದೆ, ಎನರ್ಜಿ ರಿಲೀಸ್ ಆಗಿದ್ದು ಇದೆ. ಸೊ ಮೊದಲು ಏನಿತ್ತು ಆಮೇಲೆ ಇದ್ದಿದ್ದು ಈಕ್ವಲ್ ಆಗ್ಬೇಕು ಅನ್ಕೊಂಡ್ರೆ, ಬಿಕಾಸ್ ಕನ್ಸರ್ವೇಷನ್ ಆಫ್ ಎನರ್ಜಿ, Q is 3B minus 3A. That is one way. Or use the definition of Q, total initial binding energy minus total final binding energy. So remember, binding energy is negative. Fusion ಆದ್ಮೇಲೆ ಕಡಿಮೆ ಆಗಿರುತ್ತದೆ. ಕಡಿಮೆ ಅಂದ್ರೆ ನೆಗೆಟಿವ್ ಅಲ್ಲಿ more negative ಆಗಿರುತ್ತೆ. ಅಂದ್ರೆ it's something like this is minus 10 and this may be minus 12. So finally you will get 2. So this way you have to understand. So total initial minus total final. Total initial is 3B
Total final is A. So in both cases, you will get the answer D. Two ways of analyzing that. Going further, E1 is the energy released per unit mass in nuclear fusion. E1, E2 is fission. Then, ಯಾವುದು ಜಾಸ್ತಿ ಅಂತ. ಸೊ ಇಲ್ಲಿ ಇದನ್ನ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಫ್ಯೂಷನ್ ಆಗ್ಬೇಕಾದ್ರೆ ಯುರೇನಿಯಂ 235 ಇದೆ. ಫ್ಯೂಷನ್ ಆಗೋದು 4 ಹೈಡ್ರೋಜನ್ ಆಟಮ್ಸ್ ಬೇಕು. ಸೊ ರಿಮೆಂಬರ್ 235 ವೆಯ್ಟ್ ಇರೋದು ಒಂದೇ ಒಂದು ಆಟಮ್ ಇದೆ. ಇದನ್ನ 235 ಆಗೋಷ್ಟು ತಗೊಳ್ಬೇಕಾದ್ರೆ 4 235 ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 60 ಗ್ರೂಪ್ ಸಿಗುತ್ತೆ. ಸೊ 235 ಇರೋದು ತಗೊಂಡ್ರೆ ಒಂದೇ ಒಂದು ಫ್ಯೂಷನ್ ಆಗತ್ತೆ, 200 MeV ಬರುತ್ತೆ. ಅದೇ 235 ಆಗೋಷ್ಟು ಹೈಡ್ರೋಜನ್ ತಗೊಂಡ್ರೆ 60 ಫ್ಯೂಷನ್ ಮಾಡ್ಬೋದು. ಅದರೊಳಗೆ ಒಂದೊಂದರಲ್ಲಿ 30 ಬಂದ್ರೆ MeV ಎನರ್ಜಿ, you will get 1800 MeV. So notice that this total energy of fusion is larger. So number of atoms in 1 kg of hydrogen is 235 times larger in 1 kg of uranium. 4 atoms of hydrogen are required per fusion, and therefore per kg 60 times more fusions can happen than fissions. So per reaction kadme idru kuda per kg tagondaga this fusion is greater than fission. So E1 is for fusion. Observe it carefully. So E1 is greater than E2. So answer is B. Idu question careful ಆಗಿ ಓದ್ಕೋಬೇಕು. Per reaction ಕೇಳಿದ್ರೆ ಅಥವಾ per mole ಕೇಳಿದ್ರೆ, per mole ಕೇಳಿದಾಗ ಸೇಮ್ ನಂಬರ್ ಆಫ್ ಆಟಮ್ಸ್ ತಗೊಂಡ್ಬಿಡ್ತೀವಿ. 10^23 ಯುರೇನಿಯಂ ತಗೋತೀವಿ, ಹೈಡ್ರೋಜನ್ 10^23 ನೇ ತಗೋತೀವಿ. ಅವಾಗ ಫ್ಯೂಷನ್ ತುಂಬಾ ಜಾಸ್ತಿ ಆಗುತ್ತೆ. ಪರ್ ರಿಯಾಕ್ಷನ್ ತಗೊಂಡ್ರು ಕೂಡ ಇದು 200 ಇದೆ, ಅದು 20-30 ಇರುತ್ತೆ. ಸೊ ಅವಾಗ ಉಲ್ಟಾ ಆಗುತ್ತೆ ಆನ್ಸರ್. ಯು ಹ್ಯಾವ್ ಟು ಬಿ ಕೇರ್ಫುಲ್. ಪರ್ ಕೆಜಿ ತಗೊಂಡಾಗ ಮಾತ್ರ ಈ ತರ ಆಗಿದೆ. ದೆನ್ ಗೋಯಿಂಗ್ ಫರ್ದರ್, ಫ್ಯೂಷನ್ ಆಫ್ ಹೈಡ್ರೋಜನ್ ಇಂಟು ಹೀಲಿಯಂ ಈಸ್ ಮೋರ್ ಲೈಕ್ಲಿ ಟು ಟೇಕ್ ಪ್ಲೇಸ್. ಯಾವಾಗ ಆಗುತ್ತೆ ಅಂತ. ಸೊ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ಹೈಡ್ರೋಜನ್ ನ್ಯೂಕ್ಲಿಯಸ್ ಅಂದ್ರೆ ಪ್ರೋಟಾನ್. Another hydrogen nucleus is proton. If they are coming with high speed, because they are repelling, ಎಷ್ಟೋ ಹತ್ರ ಬಂದು ವಾಪಸ್ ಹೊರಟೋಗುತ್ತೆ. ಇವಾಗ ಇನ್ನೂ ಹತ್ರ ಬರ್ಬೇಕಾದ್ರೆ ಇದು ಇನ್ನೂ ಜಾಸ್ತಿ ಸ್ಪೀಡ್ ಇದ್ರೆ ಇನ್ನೂ ಹತ್ರ ಬಂದು ಹೋಗುತ್ತೆ. ಸೊ ಈ ಡಿಸ್ಟೆನ್ಸ್ ವಿತ್ ಇನ್ ದಿ ರೇಂಜ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಬಂದಾಗ ಅದೆರಡು ಅಂಟ್ಕೊಂಡ್ಬಿಡುತ್ತೆ, ರಿಪೆಲ್ ಆಗ್ತಾ ಇದ್ರು. ಸೊ ಈ ತರ ಅಂಟ್ಕೊಂಡ್ರೆ ಫ್ಯೂಷನ್ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ಸೊ ಈಗ ಆಗ್ಬೇಕಾದ್ರೆ ಬೋತ್ ಆಫ್ ದೆಮ್ ಶುಡ್ ಬಿ ಹ್ಯಾವಿಂಗ್ ವೆರಿ ಹೈ ಸ್ಪೀಡ್. Speed ಅಂದ್ರೆ kinetic energy is related to temperature. Next one, ದೂರ ಆಟಮ್ ಇದ್ರೆ ಒಂದಕ್ಕೊಂದು ಹತ್ರ ಬರೋದು, ಇಟ್ ಈಸ್ ಪ್ರಾಬಬಿಲಿಟಿ ಇಸ್ ವೆರಿ ಲೆಸ್. ಸೊ ಆಟಮ್ಸ್ ತುಂಬಾ ಹತ್ತತ್ರ ಇರಬೇಕು, ಡೆನ್ಸಿಟಿ ಜಾಸ್ತಿ ಬರಬೇಕಾದ್ರೆ ಪ್ರೆಷರ್ ಜಾಸ್ತಿ ಇರಬೇಕು. ಸೊ ದೇರ್ ಫೋರ್ ಯು ಶುಡ್ ಚೂಸ್ ಹೈ ಟೆಂಪರೇಚರ್ ಹೈ ಪ್ರೆಷರ್ ಇದ್ದಾಗ ಈ ತರ ಫ್ಯೂಷನ್ ಆಗೋದು ಜಾಸ್ತಿ ಅಂತ ಅರ್ಥ. ಸೊ ಥರ್ಮಲ್ ಎನರ್ಜಿ ಅಂದ್ರೆ ದಿಸ್ ಕೈನೆಟಿಕ್ ಎನರ್ಜಿ should overcome the repulsive potential energy, one concept. Density should be more, eradu serisidre you will get the option A. Going further, repulsive potential energy of two fusing nuclei is given. Temperature to which the gas must be heated. So previous question alli nodiddu illi actually calculation ಮಾಡ್ತಾ ಇದೆ. 4 ಆಪ್ಷನ್ ಇದೆ. ಇದು ಬರೀ ಆರ್ಡರ್ ಆಫ್ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಡೀಟೇಲ್ ಕ್ಯಾಲ್ಕುಲೇಷನ್ ಮಾಡಬಾರದು. ಸೊ ಇದು ಬರಬೇಕಾದ್ರೆ ರಿಪಲ್ಸಿವ್ ಎನರ್ಜಿ ಶುಡ್ ಬಿ ಈಕ್ವಲ್ ಟು ಥರ್ಮಲ್ ಎನರ್ಜಿ. ರಿಪಲ್ಸಿವ್ ಎನರ್ಜಿ ಅವರೇ ಕೊಟ್ಟಿದ್ದಾರೆ. ಥರ್ಮಲ್ ಎನರ್ಜಿ ಇಸ್ ಅಪ್ರಾಕ್ಸಿಮೇಟ್ಲಿ, ರಿಮೆಂಬರ್, KT, half KT, 3/2 KT ಅದೆಲ್ಲ ಬೇಕಿಲ್ಲ ಈಗ, ಬಿಕಾಸ್ ವಿ ವಾಂಟ್ ಓನ್ಲಿ ದಿ 10 ಪವರ್ಸ್. KT, K is the Boltzmann constant. So T is this by K. So this is a single digit number, we don't want it, and therefore 10⁻⁻14 divided by 10⁻⁻23. ಅದೊಂದು ಟೈಪಿಂಗ್ ಮಿಸ್ಟೇಕ್ ಆಗಿದೆ. 14 plus 23, 10⁻9, minus 14 plus 23 is 10⁻9, and therefore answer is D. Going further, in the nuclear reaction, nitrogen and helium, they fuse together to give oxygen and some other X. What is that X? So remember, balancing a nuclear reaction is different from your chemical reaction. Chemical reaction ಅಲ್ಲಿ ಎರಡು ಕಡೆ ಎಲಿಮೆಂಟ್ಸ್ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ಫ್ಯೂಷನ್ ಫಿಷನ್ ಆದಾಗ ಎಲಿಮೆಂಟ್ಸ್ ಚೇಂಜ್ ಆಗೋಗಿರುತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡಕ್ ಬರಲ್ಲ.
you have to balance the charge and number of particles. You have to balance Z and A on either side. So observe that. Illi 7 plus 2, 9 protons ide charges. Illi 8 ಆದರೆ ಇಲ್ಲಿ 1 ಇದಕ್ಕೆ ಬರಬೇಕು. ಇಲ್ಲಿ 14 plus 4 totally 18 particles ಇದೆ. ಇಲ್ಲಿ 17 ಆದರೆ ಇನ್ನೊಂದು ಇಲ್ಲಿ ಬರಬೇಕು. 1 and 1 ಇರೋದು hydrogen. So that way you have to balance. So balancing Z and A, Z equals 1, A equals 1 ಬರುತ್ತೆ, and therefore you are choosing the option hydrogen. That is B. Then control rods used in nuclear reactors are made of. This is again direct memory type question. Answer C. It is made of cadmium. You should know that. So now we will we have discussed concept wise and are all the concepts, few questions, and only this many questions are not sufficient. You have to practice a lot. Large number of questions you have to practice. This only acts as a guide for you. Now, I thank you for patient listening, and also I thank the organizers. You can note down my cell number or mobile, this email ID for any discussions if you want. Okay. So now I just tell you all the best for your exams. Study carefully, and you have to be alert while handling the questions. So again, wishing you all the best. I thank the organizers and end my talk. Thank you.